ವಿಜಯ್ ರಾಘವೇಂದ್ರ ಅವರು ಮತ್ತೆ ಪೊಲೀಸ್ ಯೂನಿಫಾರ್ಮ್ ಹಾಕಿದ್ದಾರೆ ಅಂದ್ರೆ ಅಲ್ಲೇನೋ ಒಂದು ವಿಷಯ ಇರಲೇಬೇಕಲ್ವಾ. ಸೀತಾರಾಮ್ ಬಿನೋಯ್ ಆದ್ಮೇಲೆ ಬರ್ತಿರೋ ಈ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಕೇವಲ ಒಂದು ಕ್ರೈಮ್ ಸ್ಟೋರಿನ ಅಥವಾ ಅದಕ್ಕೂ ಮೀರಿದ್ದ? ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಇದೊಂದು ಎಮೋಷನಲ್ ಅಂಡ್ ಇಂಟೆನ್ಸ್ ಥ್ರಿಲ್ಲರ್. ಬನ್ನಿ ಈ ಸಿನಿಮಾ ಥಿಯೇಟರ್ಗೆ ಹೋಗಿ ನೋಡಕ್ಕೆ ವರ್ತಿದೆಯಾ ಇಲ್ವಾ ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ನಮಸ್ಕಾರ ಕನ್ನಡದ ಕಣ್ಮಣಿಗಳಿಗೆ, ವೆಲ್ಕಮ್ ಬ್ಯಾಕ್ ಟು ಮೈ ರಿವ್ಯೂಸ್. ದೇವಪ್ರಸಾದ್ ಶೆಟ್ಟಿ ಅವರ ಡೈರೆಕ್ಷನ್ನಲ್ಲಿ ಮತ್ತು ಪವನ್ ಒಡೆಯರ್ ಅವರ ಪ್ರೆಸೆಂಟೇಷನ್ನಲ್ಲಿ ಬಂದಿರೋ ಸಿನಿಮಾ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್. ಟ್ರೈಲರ್ ನೋಡಿದಾಗ ಇದೊಂದು ಪಕ್ಕಾ ಮರ್ಡರ್ ಮಿಸ್ಟ್ರಿ ಅಂತ ಅನ್ಸಿತ್ತು. ಆದರೆ ಸಿನಿಮಾ ನೋಡಿದ್ಮೇಲೆ ಗೊತ್ತಾಯಿತು ಇದರಲ್ಲಿ ಬರೀ ಇನ್ವೆಸ್ಟಿಗೇಷನ್ ಮಾತ್ರ ಇಲ್ಲ, ಮನಸ್ಸಿಗೆ ತಟ್ಟೋ ಇಮೋಷನ್ಸ್ ಕೂಡ ಇದೆ ಅಂತ. ಇದು ಮಾಸ್ ಆಡಿಯನ್ಸ್ಗಾ ಅಥವಾ ಕ್ಲಾಸ್ ಆಡಿಯನ್ಸ್ಗಾ? ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್. ಸ್ಪಾಯ್ಲರ್ಸ್ ಇಲ್ಲದೆ ಪ್ಲಾಟ್ ಹೇಳ್ತೀನಿ ಕೇಳಿ. ಕಥೆ ನಡೆಯೋದು ಮಲೆನಾಡಿನ ಆನೆಗುಡ್ಡ ಅನ್ನೋ ಒಂದು ಊರಲ್ಲೇ. ಅಲ್ಲಿ ಸಾಲು ಸಾಲು ಬರ್ಬರ ಹತ್ಯೆಗಳು ನಡೀತಾ ಇರುತ್ತೆ. ಈ ಸೀರಿಯಲ್ ಕಿಲ್ಲಿಂಗ್ಸ್ನ ಇನ್ವೆಸ್ಟಿಗೇಟ್ ಮಾಡಕ್ಕೆ ಬರೋರೆ ನಮ್ಮ ಇನ್ಸ್ಪೆಕ್ಟರ್ ಸೀತಾರಾಮ್. ಆದರೆ ಟ್ವಿಸ್ಟ್ ಏನಂದ್ರೆ ಈ ಕೇಸ್ ಸೀತಾರಾಮ್ಗೆ ಬರೀ ಪ್ರೊಫೆಷನಲ್ ಚಾಲೆಂಜ್ ಆಗಿರಲ್ಲ, ಪರ್ಸ್ನಲ್ ಆಗಿಯೋ ಲಿಂಕ್ ಆಗಿರುತ್ತೆ. ಅವರ ಅಕ್ಕನ ಪಾತ್ರ ಮತ್ತು ಈ ಮರ್ಡರ್ ಮಿಸ್ಟ್ರಿ ಹೇಗೆ ಕನೆಕ್ಟ್ ಆಗುತ್ತೆ ಅನ್ನೋದೇ ಈ ಸಿನಿಮಾದ ಒನ್ ಲೈನ್ ಸ್ಟೋರಿ. ಮೊದಲನೇದಾಗಿ ನಮ್ಮ ಚಿನ್ನಾರಿ ಮುತ್ತ ವಿಜಯ್ ರಾಘವೇಂದ್ರ ಅವರು. ಬಾಸ್, ಇವರು ಪೊಲೀಸ್ ಯೂನಿಫಾರ್ಮ್ ಹಾಕಿದ್ರೆ ಆ ಬಾಡಿ ಲ್ಯಾಂಗ್ವೇಜೇ ಚೇಂಜ್ ಆಗೋಗುತ್ತೆ. ಇಲ್ಲಿ ಅವರು ಮಾಸ್ ಹೀರೋ ಆಗಿ ಫೈಟ್ ಮಾಡಲ್ಲ, ಬದಲಾಗಿ ಒಬ್ಬ ಇಂಟೆಲಿಜೆಂಟ್ ಮತ್ತು ಗ್ರೌಂಡೆಡ್ ಕಾಪ್ ಆಗಿ ಸಖತ್ತಾಗಿ ಆಕ್ಟ್ ಮಾಡಿದ್ದಾರೆ. ಅವ್ರ ಕಣ್ಣಲ್ಲೇ ಆ ಇಂಟೆನ್ಸಿಟಿ ಕಾಣುತ್ತೆ. ಇನ್ನು ಉಷಾ ಭಂಡಾರಿ ಅವರು, ಇವ್ರದ್ದು ಕೇವಲ ಸಪೋರ್ಟಿಂಗ್ ರೋಲ್ ಅಲ್ಲ, ಇಡೀ ಸಿನಿಮಾದ ಇಮೋಷನಲ್ ಆಂಕರ್ ಇವರೇ. ಅಕ್ಕ ತಮ್ಮನ ಸೆಂಟಿಮೆಂಟ್ ವರ್ಕೌಟ್ ಆಗಕ್ಕೆ ಇವರ ಪರ್ಫಾರ್ಮೆನ್ಸ್ ಮೇನ್ ಕಾರಣ. ಹಾಗೆ ಗೋಪಾಲಕೃಷ್ಣ ದೇಶಪಾಂಡೆ ಅವರು ಸೆಬಾಸ್ಟಿಯನ್ ಅನ್ನೋ ಪಾತ್ರದಲ್ಲಿ ಬರ್ತಾರೆ. ಮೆಂಟಲಿ ಡಿಸ್ಟರ್ಬ್ ಆಗಿರೋ ಕ್ಯಾರೆಕ್ಟರ್. ಸ್ಕ್ರೀನ್ ಮೇಲೆ ಬರೋದು ಸ್ವಲ್ಪ ಹೊತ್ತೆ, ಆದರೆ ಅವರ ನಟನೆ ಮಾತ್ರ ತಲೆಯಲ್ಲಿ ಉಳಿಯುತ್ತೆ. ಉಳಿದಂತೆ ಎಲ್ಲ ಹೊಸಬರು ನ್ಯಾಚುರಲ್ ಆಗಿ ನಡ್ತಿದ್ದಾರೆ. ಈಗ ಟೆಕ್ನಿಕಲ್ ವಿಷಯಕ್ಕೆ ಬರೋಣ. 1. ಸ್ಕ್ರೀನ್ ಪ್ಲೇ ಮತ್ತು ಡೈರೆಕ್ಷನ್. ದೇವಪ್ರಸಾದ್ ಶೆಟ್ಟಿ ಅವರು ಕಥೆನ ತುಂಬ ನೀಟಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಎಲ್ಲೂ ಕೂಡ ಲಾಜಿಕ್ ಮಿಸ್ ಆಗಲ್ಲ. ಪ್ರೇಕ್ಷಕರನ್ನ ಕೊನೆ ತನಕ ಸೀಟ್ ತುದಿಯಲ್ಲಿ ಕೂರಿಸೋ ಕೆಪಾಸಿಟಿ ಈ ಸ್ಕ್ರಿಪ್ಟ್ಗಿದೆ. 2. ಬ್ಯಾಕ್ಗ್ರೌಂಡ್ ಸ್ಕೋರ್. ನವನೀತ್ ಶ್ಯಾಮ್ ಅವರ ಮ್ಯೂಸಿಕ್ ಸಿನಿಮಾದ ಅತಿ ದೊಡ್ಡ ಪ್ಲಸ್ ಪಾಯಿಂಟ್. ಸೈಲೆನ್ಸ್ ಬೇಕಿರೋ ಕಡೆ ಸೈಲೆನ್ಸ್, ಟೆನ್ಷನ್ ಬೇಕಿರೋ ಕಡೆ ಟೆನ್ಷನ್ ಕರೆಕ್ಟಾಗಿ ಮ್ಯಾಚ್ ಮಾಡಿದ್ದಾರೆ. ಸಿನಿಮಾಟೋಗ್ರಫಿ. ಹೇಮಂತ್ ಆಚಾರ್ಯ ಅವರ ಕ್ಯಾಮ್ರಾ ವರ್ಕ್ ಮಲೆನಾಡಿನ ಬ್ಯೂಟಿ ಮತ್ತು ಅಲ್ಲಿನ ಮಿಸ್ಟ್ರಿನ ಅದ್ಭುತವಾಗಿ ಸೆರೆ ಹಿಡಿದಿದೆ. ಫ್ರೇಮಿಂಗ್ಸು ತುಂಬಾನೇ ಕ್ಲಾಸಿಯಾಗಿದೆ. ಯಾವುದೇ ಸಿನಿಮಾ ಪರ್ಫೆಕ್ಟ್ ಅಲ್ಲ ಅಲ್ವಾ? ಇಲ್ಲೂ ಕೆಲವೊಂದು ನೆಗೆಟಿವ್ಸ್ ಇದೆ. ಪೇಸಿಂಗ್. ಇದೊಂದು ಸ್ಲೋ ಬರ್ನ್ ಥ್ರಿಲ್ಲರ್. ನೀವು ಫಾಸ್ಟ್ ಪೇಸ್ಡ್ ದಮ್ ಫೈಟ್ಸ್ ಇರೋ ಕಮರ್ಷಿಯಲ್ ಸಿನಿಮಾ ಎಕ್ಸ್ಪೆಕ್ಟ್ ಮಾಡಿದರೆ ನಿಮಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಲ್ಯಾಗ್ ಅಥವಾ ಬೋರ್ ಅನ್ನಿಸ್ಬೋದು. ಮೂಡ್. ಸಿನಿಮಾ ಪೂರ್ತಿ ತುಂಬಾನೇ ಸೀರಿಯಸ್ ಮತ್ತು ಡಾರ್ಕ್ ಆಗಿದೆ. ಕಾಮಿಡಿ ಅಥವಾ ರಿಲೀಫ್ ಸಿಗೋದು ಕಷ್ಟ. ಸೊ ಫ್ಯಾಮಿಲಿ ಆಡಿಯನ್ಸ್ಗೆ ಅಥವಾ ಎಂಟರ್ಟೈನ್ಮೆಂಟ್ ಮಾತ್ರ ಹುಡುಕೋರಿಗೆ ಇದು ಸ್ವಲ್ಪ ಹೆವಿ ಅನ್ನಿಸ್ಬೋದು. ಇದು ನನ್ನ ಪರ್ಸ್ನಲ್ ಒಪಿನಿಯನ್ ಮಾತ್ರ. ನನಗಿಷ್ಟ ಆಗದೆ ಇದ್ದಿದ್ದು ನಿಮ್ಗಿಷ್ಟ ಆಗ್ಬೋದು. ಇಲ್ಲಿ ಯಾವುದೇ ಹೇಟ್ ಇಲ್ಲ, ಯಾವುದೇ ಹೈಪ್ ಇಲ್ಲ. ಸೊ ಫೈನಲ್ ವರ್ಡಿಕ್ಟ್ ಏನು? ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಒಂದು ವೆಲ್ ಮೇಡ್ ಮೆಚರ್ಡ್ ಕ್ರೈಮ್ ಥ್ರಿಲ್ಲರ್. ಇಲ್ಲಿ ಹೀರೋಯಿಸಮ್ಗಿಂತ ಕಂಟೆಂಟ್ ಹೀರೋ ಆಗಿದೆ. ನೀವು ಒಳ್ಳೆ ಕಥೆ, ಒಳ್ಳೆ ಆಕ್ಟಿಂಗ್ ಮತ್ತು ಸಸ್ಪೆನ್ಸ್ ಇಷ್ಟಪಡೋರಾದರೆ ಈ ಸಿನಿಮಾನ ಖಂಡಿತ ಥಿಯೇಟರ್ನಲ್ಲೇ ನೋಡಿ. ಆ ಸೌಂಡ್ ಎಫೆಕ್ಟ್ಸು ಮತ್ತು ಆ ಮಲೆನಾಡಿನ ಫೀಲು ಥಿಯೇಟರ್ನಲ್ಲೇ ಸಿಗೋದು. ನನಗಿದು ಆವ್ರೇಜ್ ಟು ಅಬವ್ ಆವ್ರೇಜ್ ಎಕ್ಸ್ಪೀರಿಯನ್ಸ್ ಕೊಡ್ತು. ನೀವು ಈ ಸಿನಿಮಾ ನೋಡಿದ್ರಾ? ನಿಮಗೇನನ್ನಿಸ್ತು? ವಿಜಯ್ ರಾಘವೇಂದ್ರ ಅವರ ಆಕ್ಟಿಂಗ್ ಇಷ್ಟ ಆಯ್ತಾ? ಮರಿದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ಥರದ ಜೆನ್ಯೂನ್ ರಿವ್ಯೂಸ್ಗಾಗಿ ಮೈ ರಿವ್ಯೂಸ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.